ಸ್ವಾಮಿ ದೇವಾಲಯದಲ್ಲಿ 11ನೇ ವರ್ಷದ ರಾಮಕೋಟಿ ಹಾಗೂ ವಿಶೇಷ ಅಭಿಷೇಕ ಪೂಜಾ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡೆಯಿತು. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಂಬಾಲಪಲ್ಲಿ ಗ್ರಾಮದಲ್ಲಿ ವಿಶೇಷ ಪೂಜೆ ನಡೆಯಿತು. ಈ ಸಂದರ್ಭದಲ್ಲಿ ದೇವಾಲಯದ ಸ್ಥಾಪಕರಾದ ಚಲಪತಿ ಮಾತನಾಡಿ, ಈ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಹಾಗೂ ಶನಿವಾರ ವಿಶೇಷ ಪೂಜೆ ಮಾಡಲಾಗುತ್ತದೆ. 11 ವರ್ಷಗಳ ಹಿಂದೆ ನಮ್ಮ ತಾಯಿ ಅನಾರೋಗ್ಯಕ್ಕೆ ತುತ್ತಾದ ಸಂದರ್ಭದಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಲಾಯಿತು. ಅಂದಿನಿಂದಲೂ ಸಹ ವಿಶೇಷ ಪೂಜೆಗಳನ್ನು ಹಾಗೂ ಪ್ರತಿ ವರ್ಷ ಶ್ರೀರಾಮನವಮಿ ಮುಗಿದ ನಂತರ ರಾಮಕೋಟಿಯನ್ನು ಸಹ ಮಾಡಲಾಗುತ್ತದೆ. ಅದೇ ನಿಟ್ಟಿನಲ್ಲಿ ಇಂದು ರಾಮಕೋಟಿಯನ್ನು ಮಾಡಲಾಗುತ್ತದೆ. ದೇವಾಲಯಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಈ ದೇವಾಲಯದಲ್ಲಿ ನೆಲೆಸಿರುವ ಆಂಜನೇಯ ಸ್ವಾಮಿ ಭಕ್ತಾದಿಗಳ ಇಷ್ಟಾರ್ಥಗಳನ್ನು ನೆರವೇರಿಸುವ ಕಾರಣದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾರೆ. ದೇವಾಲಯಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ವಿನಿಯೋಗವನ್ನು ಸಹ ಆಯೋಜನೆ ಮಾಡಲಾಗಿದೆ ಹಾಗೂ ಅನ್ನ ಸಂತರ್ಪಣೆ ಮಾಡಲಾಗಿದೆ ಅಂತ ತಿಳಿಸಿದ್ರು. ನಮಸ್ತೆ, ನಮ್ಮ ಹೆಸರು ಅಂತ ಚಲಪತಿ ಅಂತ. ನಮ್ಮ ಊರು ಬಂದು ಕಂಬಾಲಪಲ್ಲಿ. ಇಲ್ಲಿ ಶ್ರೀ ಅಭಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸೇವಾ ಟ್ರಸ್ಟ್ ಅಂತಿದೆ. ಈ ದೇವಸ್ಥಾನದಲ್ಲಿ ಮಂಗಳವಾರ ಶನಿವಾರ ವಿಶೇಷ ಪೂಜೆ ನಡೀತಾ ಇದೆ. ಬರೋ ಭಕ್ತಾದಿಗಳಿಗೆ ಏನಾದ್ರು ಸಂತಾನ ಭಾಗ್ಯ ಇಲ್ಲ ಅಂದ್ರೆ ಸಂತಾನ ಭಾಗ್ಯ ಪ್ರಾಬ್ಲಮ್ ಆಗುತ್ತೆ. ಗಾಳಿ ಬೇರೆ ಈ ತರ ಏನಾದ್ರು ಗ್ರಹ ಚೇಷ್ಟಗಳಿದ್ರೆ ಇಲ್ಲಿ ಯಾಮಾಚಾರ ಇದ್ರೆ ಇಲ್ಲಿ ಕ್ಲಿಯರ್ ಆಗುತ್ತೆ. ಇಲ್ಲಿ ಬಂದ ಒಂದ್ 3 ವಾರ ಬಂದ್ರೆ ಸ್ವಾಮಿ ಆಶೀರ್ವಾದ ತಗೊಂಡ್ರೆ ಕಾಯಿಲೆಗಳು ಏನಾದ್ರು ಇರ್ಲಿ ವಾಸಿ ಆಗುತ್ತದೆ. ಮತ್ತೆ ನಾವು ಇಲ್ಲಿ 2010ರಲ್ಲಿ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಸ್ವಾಮಿನ. ಆವತ್ತಿನ ನಾವು ಸೇವೆ ಮಾಡ್ಕೊಂಡು ಸದಾ ಅವ್ರ ಸೇವೆಯಲ್ಲೇ ಇಟ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ. ವರ್ಷಕ್ಕೆ ಒಂದ್ಸತಿ ರಾಮಕೋಟಿಯನ್ನು ಪ್ರಾರಂಭ ಮಾಡ್ತೀವಿ ಊರಲ್ಲಿ. సుమే అప్పుడు 11 ఏళ్ళ ఇంకా ఈత ప్రతిష్ట అయినాడు. మేము 11 ఏళ్ళ ఈత అప్పుడు సేవ చేసుకోవాలి. మేము ఇక్కడే ఉన్నాము. కానీ అప్పుడు భక్తాదులకి ఏం వాళ్ళు కోరుకునింది ఏం కావాల్సిందా కూడా ఆ యొక్క సేవ చేసుకొని పైన వచ్చిన భక్తాదులకంతా ఆశీర్వాదం ఇస్తా ఉన్నాడు మహానుభావుడు. మేము ఇక్కడే ఉన్నాము. 11 ఏళ్ళకి మేము సేవ చేసుకొని ఆనందంగా ఉన్నాము. మహానుభావుడు మా ఎప్పుడు అందరినీ ప్రజలతో వచ్చిన వాళ్ళంతా కాపాడుతా ఉన్నాడు. ఇంకా ప్రజల్ని తీసుకుంటా ఉన్నాడు. భక్తాదుల్ని సేవల్ని అంతా మేము ఆడిపోయినా కూడా ఆశీర్వాదము ఆ దగ్గర ఉంది. మేము ఇక్కడే ఆయన సేవ చేసుకొని ఉన్నాము.